ವೆಲ್ಕಮ್ ಟು ಬಾಗಲಕೋಟೆ ಕಿಚನ್ ಕಾರ್ನರ್. ನಾನು ನಿಮಗೆ ಇವತ್ತು ತಲೆ ಕೂದಲು ತುಂಬ ಬೆಳ್ಳಗಾಗಿರುತ್ತಲ್ಲ, ಅದಕ್ಕೆ ಮೆಹಂದಿ ಪೇಸ್ಟು ಮತ್ತು ಹೇರ್ ಡೈ ಹೇಗೆ ಮಾಡೋದಂತ ಹೇಳ್ತಾ ಇದ್ದೀನಿ. ಬನ್ನಿ ಮಾಡೋಣ. ನಾನು ಒಂದು 200 ಗ್ರಾಮಷ್ಟು ಮೆಹಂದಿ ತೊಗೊಂಡಿದ್ದೀನಿ. ನಾನು ಇದು ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುವಂಥ ಮೆಹಂದಿ ತೊಗೊಂಡಿದ್ದೀನಿ. ಇಲ್ಲಿ ಅದು ಸಿಕ್ಕಿಲ್ಲ ಅಂದರೆ ನಿಮಗೆ ನೂಪು ಮೆಹಂದಿನ ಯೂಸ್ ಮಾಡ್ಕೋಬೋದು. ಮೊಸರು ತೊಗೊಂಡಿದ್ದೀನಿ ಸರ್. ಕಾಫಿ ಪೌಡರ್ 1 ಸ್ಪೂನಷ್ಟು, ಟೀ ಪೌಡರ್, ಒಂದು 5 ಲವಂಗ, ಸ್ವಲ್ಪ ಅರಿಶಿನ, ಚಕ್ಕೆ ಎಲೆ, ಬೀಟ್ರೂಟ್ ತುರಿ, ಕಂಡೀಷ್ನರ್ಗೆ ಒಂದು ಹೇಗ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕಬ್ಬಿಣದ ಕಡಾಯಿ ಇಟ್ಕೊಳ್ಳೋಣ. ಅದಕ್ಕೆ ಒಂದು 4-5 ಲವಂಗ, ಚಕ್ಕೆ ಎಲೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈ ಎಲೆ ಚಕ್ಕೆ ಎಲೆ ಇದೆಯಲ್ಲ, ಇದು ಪೂರ್ತಿ ಕರ್ರಗಾಗೋವರೆಗೂ ಇದನ್ನು ಹುರ್ಕೋಬೇಕು. ಇದರಲ್ಲಿ ಲವಂಗನ ತಗೊಂಬೇಡ. ಚಕ್ಕೆ ಎಲೆ ಪೂರ್ತಿ ಕಪ್ಪಗಾಗೋವರೆಗೂ ಹುರಿಯೋಣ. ಈಗ ಕರ್ರಗಾಗಿದೆ, ಇದನ್ನು ತಗೊಳ್ಳೋಣ. ಇದೇ ಕಡಾಯಿಗೆ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕ್ಕೊಂಡು ಇದನ್ನು ಪೂರ್ತಿಯಾಗಿ ಕರ್ರಗಾಗೋವರೆಗೂ ಹುರ್ಕೊಳ್ಳೋಣ. ನೋಡಿ, ಈ ರೀತಿ ಕಪ್ಪಗಾಗೋವರೆಗೂ ಇದನ್ನು ಹುರ್ಕೊಳ್ಳೋಣ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಈಗ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಚಕ್ಕೆ ಎಲೆ, ಲವಂಗ, ಇದು ಟೀ ಪುಡಿ ಸ್ವಲ್ಪ ದಪ್ಪ ಇರೋದ್ರಿಂದ ಇದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೊತೀನಿ. ಮತ್ತು ಕಾಫಿ ಪೌಡರ್. ಈ ಬ್ರೂ ಕಾಫಿ ಇಲ್ಲ ಮಾಮೂಲಿ ಕಾಫಿ ಪೌಡರ್ ಇದೆ ಅಂತಂದರೆ ನೀವು ಅದನ್ನು ಹಾಕ್ಕೋಬೇಕು. ಈಗ ಹುರ್ಕೊಂಡಿರೋಂಥ ಅರಿಶಿನ ಹಾಕ್ಕೊಂಡು ನಾವು ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಈಗ ಪೌಡ್ರ್ ಮಾಡಿಟ್ಕೊಂಡಿರೋಂಥದ್ದನ್ನು ಒಂದು ಚಾಣಿಲಿ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ಅಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಹೇರ್ ಡೈ ರೆಡಿಯಾಗಿದೆ. ಈ ಕೂದಲನ್ನ ಬಗೆ ಮಾಡಿಕೊಂಡು ಈ ಹೇರ್ ಡೈನ ಯೂಸ್ ಮಾಡ್ಕೋಬೋದು. ಇದು ಪರ್ಮನೆಂಟಾಗಿ ಬಿಳಿ ಕೂದಲಾಗತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಡೈ ಯೂಸ್ ಮಾಡೋ ಬದಲು ನೀವು ಮನೇಲೇ ಈ ರೀತಿ ಮಾಡಿಕೊಂಡು ಯೂಸ್ ಮಾಡ್ಬೋದು. ಈಗ ಮೆಹಂದಿ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಾನು ಇದೇ ಕಡಾಯಿಗೆ ಈಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀವು ಮೆಹಂದಿ ಕಲಸೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಇದಕ್ಕೆ ಬೀಟ್ರೂಟ್ ತುರಿನ ಹಾಕ್ಕೋತಾ ಇದ್ದೀನಿ.
ಸ್ವಲ್ಪ ಟೀ ಪುಡಿ, ಕಾಫಿ ಪೌಡರ್, ಈಗ ಇದನ್ನು ಕುದಿಸ್ಕೊಳ್ಳೋಣ. ಬೀಟ್ರೂಟ್ ಎಲ್ಲ ಕಲರ್ ಬಿಡೋವರೆಗೂ ಕುದಿಸ್ಕೊಳ್ಳೋಣ. ಈಗ ಇದನ್ನು ಸಾಣಿಸ್ಕೊಳ್ಳೋಣ. ಈಗ ಇದೇ ಕಡಾಯಿಗೆ ನಾನು ಮೆಹಂದಿ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ 1-2 ಸ್ಪೂನಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ ನಾನು. ಮತ್ತು ಹೆಗ್ಗಿದೆಯಲ್ಲ ಅದರದ್ದು ವೈಟ್ ಏನಿರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲೋ ಹಾಕೋಬಾರ್ದು ಅಂತೇನಿಲ್ಲ, ಆದರೆ ಸ್ಮೆಲ್ ಜಾಸ್ತಿ ಬರುತ್ತೆ, ಅದಕ್ಕೆ ನಾನು ಬರೀ ವೈಟ್ ಅಷ್ಟೇ ಹಾಕೋತಾ ಇದ್ದೀನಿ. ನಾವೀಗೇನು ಬೀಟ್ರೂಟ್ದು ನೀರೇನು ಸೋಸಿಟ್ಕೊಂಡಿದ್ವಲ್ಲ ಅದೇ ನೀರಲ್ಲಿ ನಾನು ಮೆಹಂದಿನ ಕಲಿಸ್ತಾ ಇದ್ದೀನಿ. ಮೆಹಂದಿನ ತುಂಬ ತೆಳ್ಳಗೂ ಕಲಿಸ್ಕೋಬೇಡಿ, ತುಂಬ ಗಟ್ಟಿಗೂ ಕಲಿಸ್ಕೋಬೇಡ್ರಿ. ತುಂಬ ತೆಳ್ಳಗೆ ಕಲಿಸ್ಕೊಂಬಿಟ್ರಿ ಅಂದರೆ ಸುಮ್ಮನೆ ತಲೆಯಿಂದೆಲ್ಲ ನೀರಾಗಿ ಬಂದುಬಿಡತ್ತೆ. ಒಂದು ಮೀಡಿಯಮ್ಮಾಗಿ ಕಲಿಸ್ಕೊಳ್ಳಿ. ಮೆಹಂದಿಗೆ ಕೆಲವರಿಗೆ ಮೆಹಂದಿ ಹಚ್ಚಿದರೆ ತಂಪಾಗತ್ತೆ ಅನ್ನೋರು ಮೆಹಂದಿಗೆ ಲವಂಗ 4 ಹಾಕ್ಕೊಂಡು ಆಮೇಲೆ ಸ್ವಲ್ಪ ನೀಲಗಿರಿ ಎಣ್ಣೆ ಏನಿರುತ್ತಲ್ಲ ಅದನ್ನು ಹಾಕ್ಕೊಂಡ್ರೆ ಅಷ್ಟೊಂದು ತಂಪಾಗೋದಿಲ್ಲ. ನನ್ನ ಹತ್ರ ನೀಲಗಿರಿ ಎಣ್ಣೆ ಇರಲಿಲ್ಲ, ಹಾಗಾಗಿ ನಾನು ಹಾಕಿಲ್ಲ. ನಿಮ್ಮ ಮನೇಲಿ ಇರೋವಂಥವ್ರು ಮತ್ತು ಮೆಹಂದಿ ಹಚ್ಕೊಂಡ್ರೆ ತಂಪಾಗತ್ತೆ ಅನ್ನೋರು ಹಾಕ್ಕೋಬೋದು. ಮೆಹಂದಿ ಒಳಗೆ ಸ್ವಲ್ಪನೂ ಗಂಟಿರಬಾರ್ದು, ಆ ರೀತಿಯಾಗಿ ಕಲಿಸ್ಕೊಳ್ಳಿ. ನೀಲಗಿರಿ ಎಣ್ಣೆ ಲವಂಗ ಎಲ್ಲ ಹಾಕಿದ್ರೆ ನೀವೇನು ಹೋಲ್ ನೈಟ್ ಇಡಬೇಕಂತೇನಿಲ್ಲ. ಮೆಹಂದಿನ ಅರ್ಧ ಗಂಟೆ ಇಲ್ಲ 1 ಗಂಟೆ ನೆನೆಸಿಟ್ಬಿಟ್ಟು ಆಮೇಲೆ ಹಚ್ಕೊಂಡ್ರೆ ನಡೆಯುತ್ತೆ. ಈಗ ಮೆಹಂದಿ ರೆಡಿಯಾಗಿದೆ. ಈಗ ಮೆಹಂದಿ ಪೇಸ್ಟು ಮತ್ತು ಹೇರ್ ಡೈ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್